ಅಂಕೋಲ ತಾಲೂಕಿನಲ್ಲಿ ರಾಜಕೀಯ ವಲಯವನ್ನೇ ನಡುಗಿಸಿದ ಘಟನೆಯಲ್ಲಿ ಕೆಪಿಸಿಸಿ ಮಾಜಿ ಕಾರ್ಯದರ್ಶಿ ಹಾಗೂ ಕಾಂಗ್ರೆಸ್ ಯುವ ಮುಖಂಡ ಗೋಪಾಲಕೃಷ್ಣ ನಾಯ್ಕ ಅವರ ಮೇಲೆ ದುಷ್ಕರ್ಮಿಗಳ ಗುಂಪೊಂದು ಮಾರಕಾಸ್ತ್ರಗಳಿಂದ ದಾಳಿ ನಡೆಸಿ ಹತ್ಯೆಗೆ ಯತ್ನಿಸಲಾಗಿದ್ದು, ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ 4 ಬಿಹಾರ ಮೂಲದ ಆರೋಪಿಗಳನ್ನು ಸಹ ಪೊಲೀಸರು ಬಂಧಿಸಿದ್ದಾರೆ. ಬುಧವಾರ ಬೆಳಿಗ್ಗೆ ಸುಮಾರು 10:15ರ ವೇಳೆಗೆ ಕಣಕಣೇಶ್ವರ ದೇವಸ್ಥಾನದ ಬಳಿಯ ಶೇಣ್ವೆ ಕಾಂಪ್ಲೆಕ್ಸ್ನಲ್ಲಿರುವ ಹೇರ್ ಸಲೂನ್ಗೆ ಆಗಮಿಸಿದ ಗೋಪಾಲಕೃಷ್ಣ ನಾಯಕ್ ಅವರನ್ನು ಗುರಿಯಾಗಿಸಿಕೊಂಡು 5-6 ದುಷ್ಕರ್ಮಿಗಳ ತಂಡ ದಾಳಿ ನಡೆಸಿದೆ. ಕ್ಷಣಾರ್ಧದಲ್ಲೇ ಚಾಕುವಿನಂತಹ ಇಲ್ಲವೇ ಇತರೆ ಮಾರಕಾಸ್ತ್ರಗಳಿಂದ ತಲೆ ಭಾಗಕ್ಕೆ ತೀವ್ರವಾಗಿ ಹಲ್ಲೆ ನಡೆಸಿ ಗಂಭೀರ ಗಾಯಗೊಳಿಸಲಾಗಿದೆ. ಗೋಪಾಲಕೃಷ್ಣ ನಾಯಕ್ ಅವರನ್ನು ಕಾರಿನಲ್ಲಿ ಕರೆತಂದಿದ್ದ ರಾಘವೇಂದ್ರ ನಾಯಕ್ ಹಲ್ಲೆ ಮಾಡುವವರನ್ನ ತಡೆಯಲು ಮುಂದಾದಾಗ ಅವರಿಗೂ ಗಾಯಗಳಾಗಿವೆ. ಗಾಯಗೊಂಡ ಸ್ಥಿತಿಯಲ್ಲಿಯೇ ಪ್ರಾಣಾಪಾಯದಿಂದ ತಪ್ಪಿಸಿಕೊಳ್ಳಲು ಯತ್ನಿಸಿದ ಗೋಪಾಲಕೃಷ್ಣ ನಾಯಕ್ ಅವರು ರಸ್ತೆ ತಿರುವಿನ ಬಳಿ ಸಾಗಿದಾಗ ಆಕಸ್ಮಿಕವಾಗಿ ಆಯತಪ್ಪಿ ಕೆಳಗೆ ಬಿದ್ದರು. ದುಷ್ಕರ್ಮಿಗಳು ಅವರನ್ನು ಬೆನ್ನತ್ತಿದ್ದಾರೆ. ಗಾಯ, ನೋವು, ರಕ್ತಸ್ರಾವದ ನಡುವೆಯೂ ಧೃತಿಗೆಡದ ಗೋಪಾಲಕೃಷ್ಣ ನಾಯಕ್ ಹತ್ತಿರದ HDFC ಬ್ಯಾಂಕ್ ಸಮೀಪ ಕಷ್ಟಕರ ಕಿರುದಾರಿಯಲ್ಲಿ ಸಾಗಿ ಸಮೀಪದ ಅಂಕೋಲಾ ಸಿಂಡಿಕೇಟ್ ಬ್ಯಾಂಕ್ ಎಂಬ ಸಹಕಾರಿ ಕಟ್ಟಡದೊಳಕ್ಕೆ ಸೇರಿಕೊಂಡು ಪ್ರಾಣ ಉಳಿಸಿಕೊಂಡಿದ್ದಾರೆ. ತಕ್ಷಣ ಆ ಭಾಗದಲ್ಲಿ ಸ್ಥಳೀಯರು ಜಮಾಯಿಸುತ್ತಿರುವುದನ್ನು ಗಮನಿಸಿದ ಆರೋಪಿಗಳು ರಥಬೀದಿ ಮಾರ್ಗವಾಗಿ ಪರಾರಿಯಾಗಿದ್ದಾರೆ ಎನ್ನಲಾಗಿದೆ. ಕೂಡಲೇ ಗೋಪಾಲಕೃಷ್ಣ ನಾಯಕ ಅವರನ್ನು ಆಪ್ತರು ತಮ್ಮ ಖಾಸಗಿ ವಾಹನದಲ್ಲಿ ಕುಳ್ಳರಿಸಿಕೊಂಡು ಪಟ್ಟಣದ ಆರ್ಯ ಮೆಡಿಕಲ್ ಸೆಂಟರ್ಗೆ ಕರೆದೊಯ್ದು ಅಲ್ಲಿ ಪ್ರಾಥಮಿಕ ಚಿಕಿತ್ಸೆ ನೀಡಿಸಿದ್ದಾರೆ. ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ಅವರನ್ನು ಹೊರ ಜಿಲ್ಲೆಯ ಆಸ್ಪತ್ರೆಗೆ ಕಳುಹಿಸಲಾಗಿದೆ. ಈ ಮಧ್ಯೆ ಆಸ್ಪತ್ರೆಗೆ ನೂರಾರು ಅಭಿಮಾನಿಗಳು, ಹಿತೈಷಿಗಳು ಜಮಾಯಿಸಿದ್ದು ಘಟನೆ ಜನಮನದಲ್ಲಿ ಆತಂಕ ಮೂಡಿಸಿದಂತಿತ್ತು. ಈ ಘಟನೆ ಬಗ್ಗೆ ಮಾಹಿತಿ ಪಡೆದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ MN ಆಸ್ಪತ್ರೆ ಮತ್ತು ಹಲ್ಲೆ ಘಟನೆ ನಡೆದ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ದುಷ್ಕೃತ್ಯ ನಡೆದಿದ್ದು ತನಿಖೆ ಪ್ರಗತಿಯಲ್ಲಿದೆ ಎಂದು ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಈಗ ಸದ್ಯಕ್ಕೆ ತನಿಖೆ ನಾವು ಪ್ರಾರಂಭ ಮಾಡಿದ್ದೀವಿ. ಸೊ ಇದರಲ್ಲಿ ಯಾರು ಭಾಗಿಯಾಗಿದ್ದಾರೆ ನಾವು ಕೂಡಲೇ ನಾವು ಈಗ ಆರೋಪಿಗಳನ್ನು ತಾವು ವಶಕ್ಕೆ ಪಡೆದಿದ್ದೀರಾ ಸರ್? ಇಲ್ಲ, ಇವಾಗ ನಾವು ಪತ್ತೆ ಹಚ್ತಾ ಇದ್ದೀವಿ ಯಾರು ಬಂದು ಹೋಗಿದ್ದಾರೆ. ಅಲ್ಲ, ಎಲ್ಲ ಸುದ್ದಿ ಬರ್ತಾ ಇದೆ, ಅಲ್ಲಿ ನಮ್ಮ ಗೋವಾ ಕರ್ನಾಟಕ ಬಾರ್ಡರ್ನಲ್ಲಿ ಹಿಡಿದಿದ್ದಾರೆ ಅಂತ. ಇಲ್ಲ, ನಾವು ಪತ್ತೆ ಹಚ್ತಾ ಇದ್ದೀವಿ ಏನು ನಡೀತಾರೆ. ಈ ಘಟನೆಗೆ ಏನು ಕಾರಣ ಇರ್ಬೋದು ಅಂತ ತನಿಖೆ ನಡೆದಾದ್ಮೇಲೆ ನಮಗೆ ರಿಯಲ್ ರೀಸನ್ ಗೊತ್ತಾಗುತ್ತೆ. ಯಾಕೆಂದರೆ ಅವ್ರು ಗಾಯಪಟ್ಟವ್ರಿಗೆ ಯಾರು ಬಂದಿದ್ದಾರೆ ಅನ್ನೋದು ಕೂಡ ಅವ್ರ ಮಾಹಿತಿ. ಅದರಿಂದ ನಾವು ತನಿಖೆ ಮಾಡಿದಲ್ಲಿ ನಾವು ಕಂಡೀಷನ್ ಏನಿದೆ? ಅವ್ರು ಔಟ್ ಆಫ್ ಡೇಂಜರ್ ಇಲ್ಲ, ಯಾವುದು ಔಟ್ ಆಫ್ ಡೇಂಜರ್. ದುಷ್ಕೃತ್ಯದ ಘಟನೆಯ ಸ್ವರೂಪ ಗಮನಿಸಿದರೆ ಇದು ಸಾಮಾನ್ಯ ವೈಷಮ್ಯಕ್ಕಿಂತ ಹೆಚ್ಚು ಗಂಭೀರ ಯೋಜಿತ ದಾಳಿ ಎಂಬ ಅನುಮಾನ ಗಟ್ಟಿಯಾಗುತ್ತಿದೆ. ಪೊಲೀಸ್ ಮೂಲಗಳ ಪ್ರಕಾರ ಆರೋಪಿಗಳು ರಾಷ್ಟ್ರೀಯ ಹೆದ್ದಾರಿ ಅಂಚಿನ ಹೋಟೆಲ್ನಲ್ಲಿ ತಂಗಿದ್ದು ಬಳಿಕ ರಿಕ್ಷಾದಲ್ಲಿ ಸಂಚರಿಸುತ್ತಿದ್ದರೆಂಬ ಮಾಹಿತಿ ಲಭ್ಯವಾಗಿದೆ. ಜೊತೆಗೆ ಗೋವಾ ನೋಂದಣಿ ಸಂಖ್ಯೆಯ ಫೋರ್ಡ್ ಕಾರು ಪತ್ತೆಯಾಗಿರುವುದು ದಾಳಿಗೆ ಹೊರಗಿನ ಸಂಪರ್ಕವಿದೆ ಎಂಬ ಪ್ರಶ್ನೆ ಹುಟ್ಟುಹಾಕಿದೆ. ವೈಯಕ್ತಿಕ, ವ್ಯಾವಹಾರಿಕ ಅಥವಾ ರಾಜಕೀಯ ದ್ವೇಷ ಅಥವಾ ಅಸೂಹೆ ಕಾರಣಕ್ಕೆ ಈ ಹಲ್ಲೆ ನಡೆದಿರುವ ಸಾಧ್ಯತೆ ಇದೆ ಎಂದೇ ಹೇಳಲಾಗುತ್ತಿದೆ. ಸುಪಾರಿ ಮಾದರಿಯಲ್ಲಿ ಭೀತಿಗೊಳಿಸುವ ಯತ್ನವು ಆಗಿರಬಹುದೆಂಬ ಚರ್ಚೆ ಸಾರ್ವಜನಿಕ ವಲಯದಲ್ಲಿ ನಡೆದಿದೆ. ಇನ್ನೊಂದೆಡೆ ಆರೋಪಿಗಳು ಘಟನೆ ನಂತರ ತಾವು ತಂಗಿದ್ದ ರಾಷ್ಟ್ರೀಯ ಹೆದ್ದಾರಿ ಅಂಚಿನ ಹೋಟೆಲ್ನಿಂದ ತುರ್ತಾಗಿ ತೆರಳಿ ಕಾರವಾರ ಗೋವಾ ಗಡಿ ಭಾಗದ ಮಾಜಾಳಿ ಚೆಕ್ಪೋಸ್ಟ್ ಬಳಿ ಬಂಧಿತರಾಗಿದ್ದಾರೆ. ಬಿಹಾರ ಮೂಲದ 4 ಪೊಲೀಸರು ಬಂಧಿಸಿ ತನಿಖೆ ಕೈಗೊಂಡಿದ್ದಾರೆ. ಒಟ್ಟಾರೆ ಈ ದಾಳಿ ಅಂಕೋಲಾದಲ್ಲಿ ಕಾನೂನು ಸುವ್ಯವಸ್ಥೆ ಕುರಿತು ಆತಂಕ ಮೂಡಿಸಿದ್ದು ಪ್ರಕರಣದ ನಿಜ ಸ್ವರೂಪ ಬಹಿರಂಗಪಡಿಸಲು ಪೊಲೀಸರು ಶ್ರಮಿಸಬೇಕಿದೆ ಮತ್ತು ಅಂಕೋಲಾ ಭಾಗದಲ್ಲಿ ಮತ್ತೆ ಯಾರದ್ದೇ ಮೇಲಾದರೂ ಸಹ ಇಂತಹ ದಾಳಿಗಳು ಮರುಕಳಿಸದಂತೆ ಸೂಕ್ಷ್ಮ ನಿಗಾ ವಹಿಸಬೇಕೆಂಬ ಆಗ್ರಹ ಸಾರ್ವಜನಿಕ ವಲಯದಿಂದ ಕೇಳಿಬರುತ್ತಿದೆ. ಕೆನರಾ ಪ್ಲಸ್ ನ್ಯೂಸ್, ಅಂಕೋಲಾ.